Target 80 over 80 out of out. Good evening, students. Welcome to Archana Abhyasa. As I announced in Archana Abhyasa channel that I will do chapter wise important questions. I will give chapter wise important questions, only questions now, because you guys are not having time to watch 30 minutes and long 40 minutes videos and all, because you have to face first Kannada examination, then further you are moving with the science, and after that my duty is over. Till your science exam I will be with you guys with my Archana Abhyasa channel. And this is ಕಾನ್ಸೆಪ್ಟ್ ಚಾಪ್ಟರ್ ವೈಸ್ ಹೇಳ್ತಾ ಹೋಗ್ತೀನಿ ಇಂಪಾರ್ಟೆಂಟ್ ಕ್ವಶನ್ಸ್ನ. ಸೊ ಇದು ಕೆಮಿಕಲ್ ರಿಯಾಕ್ಷನ್ ಆ್ಯಂಡ್ ಈಕ್ವೇಷನ್ ವಿಚ್ ಇಸ್ ಯುವರ್ ಕೆಮಿಸ್ಟ್ರಿ ಫಸ್ಟ್ ಚಾಪ್ಟರ್ ಅಲ್ವಾ ಇದು, ಕೆಮಿಕಲ್ ರಿಯಾಕ್ಷನ್ ಆ್ಯಂಡ್ ಈಕ್ವೇಷನ್ಸ್. ಇಲ್ಲಿಂದ ನಿಮಗೆ 4 to 5 ಮಾರ್ಕ್ಸ್ ಬರುತ್ತೆ. ದಟ್ 5 ಮಾರ್ಕ್ಸಲ್ಲಿ MCQs ಯಾವ್ದು ಬರುತ್ತೆ, ಯಾವುದೇ 2 or 3 ಮಾರ್ಕ್ಸ್ಗೆ ಯಾವ್ದ್ಯಾವ್ದಿದೆ, ಅದಾದಮೇಲೆ ಮೋಸ್ಟ್ ರಿಪೀಟೆಡ್ ಯಾವುದು, ಮೇ ಬಿ ಯಾವ್ದು ಬರ್ಬೋದು, ಇಷ್ಟೆಲ್ಲ ಪ್ರೊಬಬಿಲಿಟಿ ಕೊಡ್ತೀನಿ. ಫುಲ್ ಪೇಷನ್ಸಿಂದ ಐ ವಿಲ್ ಕಂಪ್ಲೀಟ್ ಇನ್ ವಿತಿನ್ 10 ಮಿನಿಟ್ಸ್. ಅಷ್ಟು ಸ್ವಲ್ಪ ಡಿಸ್ಕಸ್ ಮಾಡ್ತೀನಿ, ಅದನ್ನು ಸ್ವಲ್ಪ ಕೇಳಿಸ್ಕೊಂಡು ಕರೆಕ್ಟಾಗಿ ಓದ್ಕೊಂಡ್ರೆ ವಿಲ್ ಗೆಟ್ ಕಂಪ್ಲೀಟ್ 4 to 5 ಮಾರ್ಕ್ಸ್ ಫ್ರಮ್ ಕೆಮಿಕಲ್ ರಿಯಾಕ್ಷನ್ ಆ್ಯಂಡ್ ಈಕ್ವೇಷನ್. ಇದನ್ನು ನೋಡಿದಾದ್ಮೇಲೆ ಪರವಾಗಿಲ್ಲ, ಇವತ್ತೇ ನೋಡಿ ಅಂತಲ್ಲ, ನೀವು ಅಲಾಂಗ್ ವಿತ್ ವಿಚ್ ಎವರ್ ಸಬ್ಜೆಕ್ಟ್ ಯು ಆರ್ ರೀಡಿಂಗ್ ನಾವು ರೀಡ್ ಇಟ್, ಯಾವ್ದು ಓದ್ತೀರೋ ಅದು ಓದಿ. ಅದಾದಮೇಲೆ ಯಾವಾಗನ ಬೋರ್ ಆದರೆ ಯಾವ್ದೊಂದು ಚಾಪ್ಟರ್ ವೈಸ್ ರಿವಿಷನ್ ಮಾಡಬೇಕು ಅಂತ ಬಂದರೆ, go to that playlist. I have created playlist chapter wise important question for SSLC science ಅಂತ. You will get all 13 chapter. This is 1/13 ಅಂದ್ರೆ ಫಸ್ಟ್ ಚಾಪ್ಟರ್ ಆಫ್ ಯುವರ್ ಅಮಾಂಗ್ 13 ಚಾಪ್ಟರ್ 30 ಚಾಪ್ಟರ್ ಅಂತ 13 ಚಾಪ್ಟರ್ಸ್ ಇದ್ರೆ ಅದ್ರಲ್ಲಿ ಫಸ್ಟ್ ಒನ್ ಇದು ಕೆಮಿಕಲ್ ರಿಯಾಕ್ಷನ್ ಆ್ಯಂಡ್ ಈಕ್ವೇಷನ್. MCQ ಬಂದೇ ಬರುತ್ತೆ. ನನ್ನ ಪ್ರಕಾರ ಒಂದು ಹೈಲಿ ಥಿಂಕಿಂಗ್ ಆರ್ಡರ್ ಕ್ವಶನ್ ಯಾವುದು ಅಂದರೆ ಇದು ನಿಮಗೆ ಇದೆ ಲಾಸ್ಟ್ ರೆಡಾಕ್ಸ್ ರಿಯಾಕ್ಷನ್ ಬೇಸ್ಡ್ ಕ್ವಶನ್. ಇದು ರೆಡಾಕ್ಸ್ ರಿಯಾಕ್ಷನ್ ಎಕ್ಸಾಂಪಲ್ ಅಲ್ವಾ, ಕಾಪರ್ ಆಕ್ಸೈಡ್ ಪ್ಲಸ್ ಹೈಡ್ರೋಜನ್ ಏನು ಕೊಡುತ್ತೆ, ವಾಟರ್ ಪ್ಲಸ್ ಕಾಪರ್. ಏನಾಯ್ತು ಇಲ್ಲಿ ರಿಡಕ್ಷನ್ನು, ಇಲ್ಲಿ ಆಕ್ಸಿಡೇಷನ್. ಯಾವ್ದು ಆಕ್ಸಿಡೈಸ್ಡ್ ಆಯಿತು, ಯಾವ್ದು ರೆಡ್ಯೂಸ್ಡ್ ಆಯಿತು ಅಂತ ಕ್ವಶನ್ ಬರುತ್ತೆ. ಆಕ್ಸಿಡೈಸ್ ಆಗಿರೋದು ಹೈಡ್ರೋಜನ್, ರೆಡ್ಯೂಸ್ಡ್ ಆಗಿರೋದು ಕಾಪರ್ ಆಕ್ಸೈಡ್ ಅಂತ ಹೇಳ್ರಿ ಅಷ್ಟೇ. ಜಿಂಕ್ ಆಕ್ಸೈಡ್ ಪ್ಲಸ್ ಕಾರ್ಬನ್ ಇದೆ, ಯಾವುದು ಆಕ್ಸಿಡೇಷನ್ ಆಗಿರೋದು ಯಾವ್ದು ರಿಡಕ್ಷನ್ ಆಗಿರೋದು ಅಂತ ಕೇಳ್ತಾರೆ. ಕಾರ್ಬನ್ ಆಕ್ಸಿಡೈಸ್ ಆಗಿರೋದು, ಜಿಂಕ್ ಆಕ್ಸೈಡ್ ರೆಡ್ಯೂಸ್ ಆಗಿರೋದು ಬರೆದ್ರೆ ಯು ವಿಲ್ ಗೆಟ್ 1 ಮಾರ್ಕ್ಸ್. ಬರೆಯೋದಿಲ್ಲ, ಆಪ್ಷನ್ಸ್ ಇರುತ್ತೆ. ದಿಸ್ ಆರ್ MCQ ಕ್ವಶನ್ಸ್. ನನಗೆ ನಿಮಗೆ ನೀವೆಲ್ಲ 80ಗೆ 80 ತಗೋಬೇಕು ಅಂತ ಏನಕ್ಕೆ ಇಷ್ಟು ಫೋರ್ಸ್ ಮಾಡ್ತಿದ್ದೀನಿ ಅಂದರೆ, ನಾನು ಫುಲ್ ಡೀಟೇಲ್ ಕೊಡ್ತಾ ಇದ್ದೀನಿ. MCQ ಏನು ಬರುತ್ತೆ, ಏನು ಬರ್ಬೋದು, ಏನು ಕೇಳಿದ್ರು, ಪ್ರೊಬಬಿಲಿಟಿ ಯಾವುದು, ರೇರ್ ಕೇಸಲ್ಲಿ ಯಾವ್ದು ಬರೋದು, ಟಫ್ ಇದ್ರೆ ಏನು, ಇಫ್ ಮಾಡ್ರೇಟ್ ಪೇಪರ್ ಇದ್ರೆ ಏನು ಅಂತ. ಸೊ ಪ್ಲೀಸ್ ಲಿಸನ್ ಟು ದಿಸ್ ವಿಡಿಯೋ. ಎಕ್ಸ್ಚೇಂಜ್ ಆಫ್ ಅಯಾನ್ಸ್ ಆದರೆ ಏನು ಹಿಂಟ್ ಇದು, ಎಕ್ಸ್ಚೇಂಜ್ ಆಫ್ ಅಯಾನ್ಸ್ ಇತ್ತು ಅಂತ ಸೆಂಟೆನ್ಸಲ್ಲಿ, ದ ಹಿಂಟ್ ಆಫ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, ಗಾಟ್ ಇಟ್. ಮೋರ್ MRE ಅಂದರೆ ಮೋರ್ ರಿಯಾಕ್ಟಿವ್ ಎಲಿಮೆಂಟ್ ಡಿಸ್ಪ್ಲೇಸಸ್ ಲೆಸ್ ರಿಯಾಕ್ಟಿವ್ ಅಂದರೆ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. AgCl ಅಂದರೆ ಸಿಲ್ವರ್ ಕ್ಲೋರೈಡ್ ವಿಲ್ ಡಿಕಾಂಪೋಸಸ್ ಟು ವಾಟ್, Ag ಆ್ಯಂಡ್ Cl2. ಈ ಕ್ವಶನ್ ಬಂದಿತ್ತಲ್ವ ಸ್ಟೇಟ್ ಲೆವೆಲ್ ಪ್ರಿಪರೇಟರಿಯಲ್ಲಿ, ಡಿಕಾಂಪೋಸಿಷನ್ ಯೂಸಿಂಗ್ ವಾಟ್, ಸನ್ಲೈಟ್, ಅದಕ್ಕೆ ಏನಂತೀವಿ ಫೋಟೋಲಿಟಿಕ್. ಆ್ಯಂಡ್ ಬೈ ಪಾಸಿಂಗ್ ವಿಚ್ ಗ್ಯಾಸ್ ದ ಲೈಮ್ ವಾಟರ್ ಟರ್ನ್ಸ್ ಮಿಲ್ಕಿ ಅಂತ ಕ್ವಶನ್ ಬರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಅಷ್ಟೇ. ವಿಚ್ ಗ್ಯಾಸ್ ಬರ್ನ್ಸ್ ವಿತ್ ದಿ POP ಸೌಂಡ್ ಅಂತ ಬಂದರೆ ಇಟ್ ವಿಲ್ ಬಿ ಹೈಡ್ರೋಜನ್. ಜ್ಞಾಪಕ ಮಾಡ್ಕೊಳ್ಳಿ. ಅಬ್ಸರ್ವೇಷನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ನ 2 ಮಾರ್ಕ್ಸ್ ಕೇಳಿದರೆ, ಇಲ್ಲಿವರೆಗೂ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ 1 ಕೇಳಿದರೆ, 3 ಕೇಳಿದರೆ, ಪ್ರಿವಿಯಸ್ ಇಯರ್ ಕ್ವಶನಲ್ಲೂ ಇದೆ. ಬಟ್ ಅವರು ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕೇಳಲ್ಲ, ದೇ ವಿಲ್ ಮೇಕ್ ಎನ್ 2 to 3 ಸೆಂಟೆನ್ಸಸ್ ಲೈಕ್ someone has made observation of this one, which changes it is ಅಂತ. ಕೆಮಿಕಲ್ ಚೇಂಜ್, ಅಬ್ಸರ್ವೇಷನ್ ಆಫ್ ಕೆಮಿಕಲ್ ಚೇಂಜ್, ಅಬ್ಸರ್ವೇಷನ್ ಆಫ್ ಕೆಮಿಕಲ್ ರಿಯಾಕ್ಷನ್ ಅಂದರೆ ಇಟ್ ಈಸ್ ವಾಟ್, ಅದ ಕೋಡ್ ವರ್ಡ್ ಗೊತ್ತು ತಾನೆ, ಸ್ಟಾಪ್ G ಅಂತ, STOPG ಅಂದರೆ ಚೇಂಜ್ ಇನ್ ಸ್ಟೇಟ್, ಚೇಂಜ್ ಇನ್ ಟೆಂಪರೇಚರ್, ಚೇಂಜ್ ಇನ್ ಓಡರ್ ಆ್ಯಂಡ್ ಫಾರ್ಮೇಷನ್ ಆಫ್ ಪ್ರೆಸಿಪಿಟೇಟ್ ಆ್ಯಂಡ್ ಎವಲ್ಯೂಷನ್ ಗ್ಯಾಸ್. ಇಷ್ಟು ಬರೀರಿ. ಆ್ಯಂಡ್ ನೆಕ್ಸ್ಟ್ ಫೇವ್ರೇಟ್ ಕ್ವಶನ್ ಅವ್ರಿಗೆ ಯಾವುದು, ವೈ ವಿ ನೀಡ್ ಟು ಬ್ಯಾಲೆನ್ಸ್ ಕೆಮಿಕಲ್ ಈಕ್ವೇಷನ್. ಇದನ್ನು ಕೇಳಿ ಆಗಿದೆ ಜಾಸ್ತಿ ಸಾರಿ. ಏನಕ್ಕೆ ಬ್ಯಾಲೆನ್ಸ್ ಮಾಡಬೇಕು ಕೆಮಿಕಲ್ ಈಕ್ವೇಷನ್ನ ಅಂತ, ಏನಕ್ಕೆ ಅಂದರೆ ಟು ಸ್ಯಾಟಿಸ್ಫೈ ದಿ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಅಂದರೆ ಮಾಸ್ ಆಫ್ ದಿ ರಿಯಾಕ್ಟೆಂಟ್ ಶುಡ್ ಬಿ ಈಕ್ವಲ್ ವಿತ್ ಮಾಸ್ ಆಫ್ ದಿ ಪ್ರಾಡಕ್ಟ್ ಅಂತ. ಟೋಟಲ್ ಮಾಸ್ ಆಫ್ ದಿ ರಿಯಾಕ್ಟೆಂಟ್ ಸೈಡ್ ಶುಡ್ ಈಕ್ವಲ್ ವಿತ್ ಟೋಟಲ್ ನಂಬರ್ ಆಫ್ ಪ್ರಾಡಕ್ಟ್ ಸೈಡ್. ಅಷ್ಟೇ ಬರೆದ್ರೆ ಸಾಕು. ಫಾರ್ ಆ್ಯಂಡ್ ಬ್ಯಾಲೆನ್ಸಿಂಗ್ ಈಕ್ವೇಷನ್ ಮೇಲೆ ಕ್ವಶನ್ 3 ಮಾರ್ಕ್ಸ್ ಇದು. ಫಾರ್ ಇದು ಮಿಸ್ ಆಗಿದೆ. ಫಾರ್ 3 ಮಾರ್ಕ್ಸ್ ಯು ವಿಲ್ ಗೆಟ್ ಬ್ಯಾಲೆನ್ಸಿಂಗ್ ಈಕ್ವೇಷನ್. ಬರ್ನಿಂಗ್ ಆಫ್ ಕೋಲ್ ಈಕ್ವೇಷನ್ ಕೇಳ್ತಾರೆ, 1 ಮಾರ್ಕ್ಸ್ ಇದು ಕ್ವಶನ್, ಶಾರ್ಟ್ ಆನ್ಸರ್ ಕ್ವಶನಲ್ಲಿ. C+O2 ಗಿವ್ಸ್ CO2 ಇದೆ ಈಕ್ವೇಷನ್. ಬರ್ನಿಂಗ್ ಆಫ್ ಕೋಲ್ ಅಂದರೆ ಕಾರ್ಬನ್. ಸೊ C+O2 ಗಿವ್ಸ್ CO2. ಬರ್ನಿಂಗ್ ಆಫ್ ನ್ಯಾಚುರಲ್ ಗ್ಯಾಸ್ ಅಂದರೆ ಮೀಥೇನ್, CH4 ಪ್ಲಸ್ ವಾಟ್, ಬರ್ನಿಂಗ್ ವಿತ್ ಆಕ್ಸಿಜನ್ ಇಟ್ ವಿಲ್ ಗಿವ್ ವಾಟ್, CO2 ಆ್ಯಂಡ್ H2O. ಇಷ್ಟು ಬರೆದ್ರೆ ಸಾಕು, ಯು ವಿಲ್ ಗೆಟ್ 1 ಮಾರ್ಕ್ಸ್ ಆರ್ 2 ಮಾರ್ಕ್ಸ್. 3 ಟೈಪ್ಸ್ ಆಫ್ ಡಿಕಾಂಪೋಸಿಷನ್ ನಾನು ಹೇಳಿದ್ದೀನಿ. ಒಂದನೇದು ಥರ್ಮಲ್, ಎರಡನೇದು ಎಲೆಕ್ಟ್ರೋಲಿಟಿಕ್,
ಮೂರನೇದು ಫೋಟೋಲಿಟಿಕ್. ಥರ್ಮಲ್ ಅಂದರೆ ಯೂಸಿಂಗ್ ಹೀಟ್ ಆದರೆ ದಟ್ ಇಸ್ ಥರ್ಮಲ್, ಯೂಸಿಂಗ್ ಎಲೆಕ್ಟ್ರಿಸಿಟಿ ಆದರೆ ದಟ್ ಈಸ್ ಎಲೆಕ್ಟ್ರೋಲಿಟಿಕ್, ಯೂಸಿಂಗ್ ಸನ್ಲೈಟ್ ಇಫ್ ದ ಡಿಕಾಂಪೋಸಿಷನ್ ಅಕರ್ಸ್ ಅಂದರೆ ದಟ್ ಈಸ್ ಫೋಟೋಲಿಟಿಕ್. ಇದಕ್ಕೆಲ್ಲಕ್ಕೂ ಎಕ್ಸಾಂಪಲ್ ನೋಡ್ಕೊಂಡು ಅರ್ಥ ಆಗಿಲ್ಲ ಈ ಚಾಪ್ಟರ್ ಅಂದ್ರೂ ಗೋ ಟು ಮೈ ಫೀಡ್, ಯೂಟ್ಯೂಬ್ ಫೀಡ್, ಯು ವಿಲ್ ಗೆಟ್ ಕೆಮಿಕಲ್ ರಿಯಾಕ್ಷನ್ ಆ್ಯಂಡ್ ಈಕ್ವೇಷನ್ ಕಂಪ್ಲೀಟ್ ಚಾಪ್ಟರ್ ವಿತಿನ್ 30 minutes. ಅಷ್ಟು ಟೈಮ್ ಇದ್ದರೆ, ಅದು ಅರ್ಥ ಆಗಿಲ್ಲ ನಿಮ್ಮ ಸ್ಕೂಲಲ್ಲಿ ಟ್ಯೂಷನಲ್ಲಿ ಅಂದರೆ ಅಲ್ಲಿ ಹೋಗಿ ನೋಡ್ಕೋಬೋದು. So you will get complete understand about this chemical reaction and equation chapter. And next, most of the repeated question, most of the time repeated question ಇದು. ಮೋಸ್ಟ್ ಆಫ್ ದಿ ಟೈಮ್ ರಿಪೀಟೆಡ್ ಕ್ವಶನ್ ಯಾವ್ದು ಅಂದರೆ ರೆಡಾಕ್ಸ್ ರಿಯಾಕ್ಷನ್, ರ್ಯಾನ್ಸಿಡಿಟಿ. 3 marks ಅದು ಈಸಿ ಕಾನ್ಸೆಪ್ಟ್ನ 3 marks ಇರೋದು. ರೆಡಾಕ್ಸ್ ರಿಯಾಕ್ಷನ್ ಅಂದ್ರೆ ಏನು? ದ ರಿಯಾಕ್ಷನ್ ಇನ್ ವಿಚ್ RED ರೆಡ್ ಅಂದರೆ ರಿಡಕ್ಷನ್, OX ಅಂದರೆ ಆಕ್ಸಿಡೇಷನ್. ದ ರಿಯಾಕ್ಷನ್ ಇನ್ ವಿಚ್ ಬೋತ್ ರಿಡಕ್ಷನ್ ಅಂಡ್ ಆಕ್ಸಿಡೇಷನ್ ಹ್ಯಾಪನ್ ಸೈಮಲ್ಟೇನಿಯಸ್ಲಿ ಕಾಲ್ಡ್ ರೆಡಾಕ್ಸ್ ರಿಯಾಕ್ಷನ್. ಎಕ್ಸಾಂಪಲ್ ಯಾವುದು ಅಂದರೆ ಸಿಯರ್. 2 examples ಇದೆಯಲ್ಲ, ಇವೆರಡು ಎಕ್ಸಾಂಪಲ್ ಯಾವುದಕ್ಕೆ? ರೆಡಾಕ್ಸ್ ರಿಯಾಕ್ಷನ್ಗೆ. ಕಾಪರ್ ಆಕ್ಸೈಡ್ ಪ್ಲಸ್ ಹೈಡ್ರೋಜನ್ ಗಿವ್ಸ್ ವಾಟರ್ ಪ್ಲಸ್ ಕಾಪರ್, ಜಿಂಕ್ ಆಕ್ಸೈಡ್ ಪ್ಲಸ್ ಕಾರ್ಬನ್ ಗಿವ್ಸ್ ಜಿಂಕ್ ಪ್ಲಸ್ ಕಾರ್ಬನ್ ಮೊನಾಕ್ಸೈಡ್. ನೆಕ್ಸ್ಟ್, ರ್ಯಾನ್ಸಿಡಿಟಿ ಅಂತ ಬಂದರೆ ಏನು? ರ್ಯಾನ್ಸಿಡಿಟಿ ಅಂದರೆ ಸಿಂಪಲ್ ಇಟ್ ಈಸ್ ಸ್ಪಾಯ್ಲೇಜ್ ಆಫ್ ಫುಡ್ ಐಟಮ್ಸ್ ಅಲ್ವಾ? ಏನು ಫುಡ್ ಐಟಮ್ಸ್ ಹಾಳಾಗೋದು. ಯಾವ ಫುಡ್ ಐಟಮ್ಸು? ಕಂಟೈನಿಂಗ್ ಆಯಿಲ್ ಆ್ಯಂಡ್ ಫ್ಯಾಟ್. Food items containing oil and fat, when they are exposed to air, they will become rancid and they will give some found smell. ಅಂದರೆ ಸ್ಪಾಯ್ಲೇಜ್ ಆಫ್ ಫುಡ್ ಐಟಮ್ಸ್ ವೆನ್ ಎಕ್ಸ್ಪೋಸ್ ಟು ಏರ್, ಅದನ್ನೇನಂತೀವಿ? ರ್ಯಾನ್ಸಿಡಿಟಿ. ಮೆಥಡ್ಸ್ ಟು ಪ್ರಿವೆಂಟ್ ಅಂದರೆ ಬೈ ಆ್ಯಡಿಂಗ್ ಆ್ಯಂಟಿ ಆಕ್ಸಿಡೆಂಟ್. ವಿ ಹ್ಯಾವ್ ಟು ಯೂಸ್ ವಾಟ್? ಆ್ಯಂಟಿ ಆಕ್ಸಿಡೆಂಟ್. ಆಯಿತಾ? ಒಂದು ಮೆಥಡ್ ಆಯಿತಾ. ಬೈ ರಿಪ್ಲೇಸಿಂಗ್ ನೈಟ್ರೋಜನ್ ಗ್ಯಾಸ್, ಅಂದರೆ ಯು ಶುಡ್ ರಿಪ್ಲೇಸ್ ವಿಚ್ ಅವರ್ ಗ್ಯಾಸ್ ಪ್ರೆಸೆಂಟ್ ಇದ್ ವಿತ್ ದ ನೈಟ್ರೋಜನ್ ಗ್ಯಾಸ್. ಅಂದರೆ ಚಿಪ್ಸ್ ಪ್ಯಾಕೆಟ್ ಎಲ್ಲ ಫ್ಲಶ್ ಮಾಡ್ತೀವಿ ಯಾವ ಗ್ಯಾಸಿಂದ ಅಂದರೆ ವಿ ವಿಲ್ ಫ್ಲಶ್ ದ ಚಿಪ್ಸ್ ಪ್ಯಾಕೆಟ್ ಇನ್ ನೈಟ್ರೋಜನ್ ಗ್ಯಾಸ್, with nitrogen gas. So why chips packets are flushed with nitrogen gas ಅಂತ ಕ್ವಶನ್ ಬಂದರೆ ಆನ್ಸರ್ ಟು ಪ್ರಿವೆಂಟ್ rancidity and using antioxidant and be replacing gas by nitrogen. And next, keeping the food stuffs in refrigerator, ಫ್ರಿಡ್ಜ್ ಅಲ್ಲಿ ಫುಡ್ಸ್ ಐಟಮ್ಸ್ ಇಡೋದ್ರಿಂದ rancidity ಆಗೋದನ್ನ ತಡಿಬೋದು. ಎಕ್ಸ್ಟ್ರಾ ಇಟ್ ಮೇ ಅಪಿಯರ್ ಅಂತ ಕ್ವಶನ್ ಇರೋದು ಯಾವ್ದು ಅಂದರೆ ನನ್ನ ಪ್ರಕಾರ ಅಂದರೆ ಏನಾದ್ರು ಕ್ವಶನ್ ಪೇಪರ್ ಟಫ್ ಇದ್ರೆ ಯು ವಿಲ್ ಗೆಟ್ ದಿಸ್ ಕ್ವಶನ್. ಎಲೆಕ್ಟ್ರೋಲಿಸಿಸ್ ಆಫ್ ವಾಟರ್ ಡಯಾಗ್ರಾಮ್ ಇದೆಯಲ್ಲ, ಅದನ್ನು ಪ್ರಾಕ್ಟೀಸ್ ಮಾಡಿ. ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಏನು ಕಷ್ಟ ಇಲ್ಲ ಇದು, ಬಟ್ ನೀವು ನೆಗ್ಲೆಕ್ಟ್ ಮಾಡ್ತೀರಾ. ನೆಗ್ಲೆಕ್ಟ್ ಮಾಡಿರೋದು ಬಂದ್ಬಿಟ್ರೆ ಕಷ್ಟ ಅಂತ ಹೇಳ್ತಾ ಇರೋದಷ್ಟೇ. ಮೋರ್ ರಿಯಾಕ್ಟಿವ್ ಎಲಿಮೆಂಟ್ ಡಿಸ್ಪ್ಲೇಸಸ್ ವಾಟ್? ಲೆಸ್ ರಿಯಾಕ್ಟಿವ್ ಎಲಿಮೆಂಟ್. ಮೋರ್ ರಿಯಾಕ್ಟಿವ್ ಎಲಿಮೆಂಟ್ ವಿಲ್ ಡಿಸ್ಪ್ಲೇಸ್ ಲೆಸ್ ರಿಯಾಕ್ಟಿವ್ ಎಲಿಮೆಂಟ್ ಇನ್ ಎ ಕೆಮಿಕಲ್ ರಿಯಾಕ್ಷನ್ ಆರ್ ಕಾಲ್ಡ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಎಕ್ಸಾಂಪಲ್, ಐರನ್ ಪ್ಲಸ್ ಕಾಪರ್ ಸಲ್ಫೇಟ್ ಗಿವ್ಸ್ ಐರನ್ ಸಲ್ಫೇಟ್ ಪ್ಲಸ್ ಕಾಪರ್ ಬರೆದ್ರೆ ಸಾಕು. ಅಂಡರ್ಸ್ಟುಡ್? ಇಫ್ ಯು ವಾಂಟ್ ಟು ಅಟೆಂಡ್ ಬ್ಯಾಲೆನ್ಸಿಂಗ್ ಈಕ್ವೇಷನ್ ಆಲ್ಸೋ ಪ್ರಾಕ್ಟೀಸ್ ದಿಸ್ 5 questions. ದಟ್ಸ್ ಇಟ್. ಇದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ದಿಸ್ ಇಸ್ ಅಬೌಟ್ ವಾಟ್? ಇಂಪಾರ್ಟೆಂಟ್ ಕ್ವಶನ್ ಫ್ರಮ್ ದಿ ಚಾಪ್ಟರ್ ಕೆಮಿಕಲ್ ಈಕ್ವೇಷನ್ ಅಂಡ್ ರಿಯಾಕ್ಷನ್, ಕೆಮಿಕಲ್ ರಿಯಾಕ್ಷನ್ ಅಂಡ್ ಈಕ್ವೇಷನ್. ಐ ವಿಲ್ ರಿಪೀಟ್ ಅಗೇನ್ ಇನ್ ಕ್ವಿಕ್ ವೇ. MCQs ಬಂದರೆ ರೆಡಾಕ್ಸ್ ರಿಯಾಕ್ಷನ್ ಮೇಲೆ MCQs, ಆಮೇಲೆ ಎಕ್ಸ್ಚೇಂಜ್ ಆಫ್ ಅಯಾನ್ಸ್ ಅಂತ ಬಂದರೆ ಡಬಲ್ ಡಿಸ್ಪ್ಲೇಸ್ಮೆಂಟ್ನ ಮಾರ್ಕ್ ಮಾಡಿ ಬನ್ನಿ. ಮೋರ್ ರಿಯಾಕ್ಟಿವ್ ಎಲಿಮೆಂಟ್ ಡಿಸ್ಪ್ಲೇಸಸ್ ಲೆಸ್ ರಿಯಾಕ್ಟಿವ್ ಎಲಿಮೆಂಟ್ ಅಂತ ಬಂದರೆ ಡಿಸ್ಪ್ಲೇಸ್ಮೆಂಟ್ ಮಾರ್ಕ್ ಬಂದು ಬನ್ನಿ. ಈ ಥರ AgCl AgBr ಬಂದರೆ ಇದು ಡಿಕಾಂಪೋಸಿಷನ್ ರಿಯಾಕ್ಷನ್. ಲೈಮ್ ವಾಟರ್ ಯಾವಾಗ ಮಿಲ್ಕ್ ಆಗಿ ಟರ್ನ್ ಆಗೋದು ಅಂದರೆ ಬೈ ಪಾಸಿಂಗ್ ಕಾರ್ಬನ್ ಡೈಆಕ್ಸೈಡ್. ಆ್ಯಂಡ್ ಕ್ವಶನ್ಸ್ ಬಂದರೆ ಅಬ್ಸರ್ವೇಷನ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ ಬರುತ್ತೆ. ಆ್ಯಂಡ್ ವೈ ವಿ ನೀಡ್ ಟು ಬ್ಯಾಲೆನ್ಸ್ ಎ ಕೆಮಿಕಲ್ ಈಕ್ವೇಷನ್ ಆ್ಯಂಡ್ ಬ್ಯಾಲೆನ್ಸಿಂಗ್ ಈಕ್ವೇಷನ್ ಫಾರ್ ಇಫ್ ದೇ ಆಸ್ಕ್ ಎನಿ ಈಕ್ವೇಷನ್, ದಟ್ ಈಕ್ವೇಷನ್ ವಿಲ್ ಬಿ ಬರ್ನಿಂಗ್ ಆಫ್ ಕೋಲ್ ಆ್ಯಂಡ್ ಬರ್ನಿಂಗ್ ಆಫ್ ನ್ಯಾಚುರಲ್ ಗ್ಯಾಸ್. ಆ್ಯಂಡ್ 3 types ಆಫ್ ಡಿಕಾಂಪೋಷನಲ್ಲಿ 1 type ಬಂದೇ ಬರುತ್ತೆ. ನೆಕ್ಸ್ಟ್ ಬಂದರೆ ಮೋಸ್ಟ್ ರಿಪೀಟ್ ಆಗಿರೋ ಕ್ವಶನ್ನು, ಇಂಪಾರ್ಟೆಂಟ್ ಕ್ವಶನ್ನು ಏನೇ ಅಂದ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಕ್ವಶನ್ ಯಾವ್ದು ಅಂದರೆ ರೆಡಾಕ್ಸ್ ರಿಯಾಕ್ಷನ್ ಆ್ಯಂಡ್ ರ್ಯಾನ್ಸಿಡಿಟಿ. ಇದನ್ನು ಬಿಟ್ಟರೆ ಒಂದು 3 marks ಅಂತೂ ಅಲ್ಲ ಅಂತ ಅಲ್ಲ, ಅಟ್ಲೀಸ್ಟ್ 1 marksನ ಕಳ್ಕೊತೀರಾ. ರೆಡಾಕ್ಸ್ ರಿಯಾಕ್ಷನ್, ದ ರಿಯಾಕ್ಷನ್ ಇನ್ ವಿಚ್ ಬೋತ್ ರಿಡಕ್ಷನ್ ಆ್ಯಂಡ್ ಆಕ್ಸಿಡೇಷನ್ ಹ್ಯಾಪನ್ ಸೈಮಲ್ಟೇನಿಯಸ್ಲಿ ಇಸ್ ಕಾಲ್ಡ್ ವಾಟ್? ರೆಡಾಕ್ಸ್ ರಿಯಾಕ್ಷನ್. ಎಕ್ಸಾಂಪಲ್ ಅವಾಗಲೇ ಹೇಳಿದ್ದೀನಿ. ರ್ಯಾನ್ಸಿಡಿಟಿ ಅಂದರೆ ಸ್ಪಾಯ್ಲೇಜ್ ಆಫ್ ಫುಡ್ ಐಟಮ್ಸ್ ಆಫ್ ಕಂಟೈನಿಂಗ್ ಆಯಿಲ್ ಆ್ಯಂಡ್ ಫ್ಯಾಟ್ ವೆನ್ ದೇ ಎಕ್ಸ್ಪೋಸ್ ಟು ಏರ್ ಅಷ್ಟೇ. ಇಟ್ ಮೇ ಅಪಿಯರ್, ನನ್ನ ಪ್ರಿಡಿಕ್ಷನ್ ಪ್ರಕಾರ ಕ್ವಶನ್ ಪೇಪರ್ ಟಫ್ ಬಂದರೆ, ಟಫ್ ಏನಕ್ಕೆ ಬರುತ್ತೆ ಅಂದರೆ ದೇರ್ ಇಸ್ ಎನ್ ಲಾಟ್ ಆಫ್ ಗ್ಯಾಪ್, ರೈಟ್? 3 days ಇದೆ ಅಲ್ವಾ ಗ್ಯಾಪು. ನಿಮಗೇನು ಹಬ್ಬ ಅದು ಇದು ಅಂತ, ಬಟ್ ಅವರು 3 days ಗ್ಯಾಪ್ ಇದೆ, ಚೆನ್ನಾಗಿ ಓದಿರ್ತಾರೆ ಅಂತ ಕ್ವಶನ್ ಪೇಪರ್ ಟಫ್ ಮಾಡಿಬಿಟ್ರೆ, ದಟ್ಸ್ ವೈ ಗೋ ಅಲಾಂಗ್ ವಿತ್ ದಿಸ್ 2 question ಆಲ್ಸೋ. ಗೋ ಅಲಾಂಗ್ ವಿತ್ ಅಂದರೆ ನೋ ನೀಡ್ ಟು ಕಾಪಿ ಆ್ಯಂಡ್ ಆಲ್, ಯು ಶುಡ್ ಪ್ರಾಕ್ಟೀಸ್ thoroughly. So to get a nice score, my target is 80/80. You should score out of it by referring Arjuna Abhyasa. You will score. And this is about the first chapter, chemical equation and chemical reaction and equation. For next video, it will be uploaded after watching this only. So go to that one if you have time. Otherwise, don't go, and keep preparing whichever subject you are reading now. After that, if you got time for preparing science, go to this one. It will make your preparation very easier.
And along with that, if you found this video is useful, share to your friends. Thank you for watching, and happy learning.